ಬಂಟ್ವಾಳದ ಕಂಚಿಕಾರಪೇಟೆಯ ರಾಜೇಶ್ ಆಚಾರ್ಯ ಮತ್ತು ಜಲಜಾಕ್ಷಿ ಆಚಾರ್ಯರ ಪುತ್ರ ಕೌಶಿಕ್ ಹುಟ್ಟಿದಾಗಲೇ 2 ಕೈಗಳಿಲ್ಲದೆ ಜನಿಸಿದರು. ತನ್ನ ಅಜೇಯ ಆತ್ಮವಿಶ್ವಾಸದಿಂದ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ಎಲ್ಲರಿಗೂ ಪ್ರೇರಣೆಯಾಗಿದ್ದಾನೆ. ಕೌಶಿಕ್ ಮೊದಲ ತರಗತಿಯಿಂದಲೇ ಕಾಲಿನ ಬೆರಳಿನ ಮೂಲಕ ಪರೀಕ್ಷೆಯನ್ನ ಬರೆಯುತ್ತಿದ್ದು ತನ್ನ ವಿದ್ಯಾಭ್ಯಾಸದಲ್ಲಿ ಮೆಚ್ಚುವ ಸಾಧನೆ ತೋರಿದ್ದಾನೆ. ಕೇವಲ ವಿದ್ಯಾಭ್ಯಾಸ ಮಾತ್ರವಲ್ಲದೆ ನೃತ್ಯ, ಚಿತ್ರಕಲೆ, ಈಜು, ಕ್ರಿಕೆಟ್ ಮೊದಲಾದ ಕ್ರೀಡೆಗಳಲ್ಲೂ ನಿಪುಣನಾಗಿ ತನ್ನ ಬೃಹತ್ ಶಕ್ತಿ ಮತ್ತು ಪ್ರತಿಭೆಯನ್ನ ಪ್ರದರ್ಶಿಸಿದ್ದಾನೆ. ಸಾಧನೆಯೊಂದಿಗೆ ಬದುಕು ಮುನ್ನಡೆಸುತ್ತಿರುವ ಕೌಶಿಕ್ ಈಗ ಸರ್ಕಾರಿ ಉದ್ಯೋಗವನ್ನ ಪಡೆಯುವ ಗುರಿ ಹೊಂದಿದ್ದು ತನ್ನ ಹೋರಾಟದ ಮೂಲಕ ಮತ್ತೊಮ್ಮೆ ಯಶಸ್ಸು ಸಾಧಿಸಲು ಸಜ್ಜಾಗಿದ್ದಾನೆ. ನಾನು ಕೈಗಳಿಲ್ಲದೆ ಹುಟ್ಟಿದ್ದನ್ನ ಕಂಡು ನನ್ನ ಪೋಷಕರು ಆತಂಕಕ್ಕೆ ಒಳಗಾಗಿದ್ರು. ಇನ್ನು ಮುಂದೆ ನನ್ನ ಮಗನ ಬದುಕು ಹೇಗೆಂದು ಯೋಚಿಸುತ್ತಿದ್ರು. ಆದ್ರೆ ನಾನು ಬೆಳೆಯುತ್ತಾ ಬಂದ ಹಾಗೆ ನನ್ನಂತೆ ಇರುವ ವಿಶೇಷ ಚೇತನರು ಮಾಡಿದ ಸಾಧನೆಗಳನ್ನ ನೋಡಿ ಅವರನ್ನ ಸ್ಫೂರ್ತಿಯಾಗಿ ತೆಗೆದುಕೊಂಡೆ ಎನ್ನುತ್ತಾರೆ ಕೌಶಿಕ್. ಅಂದ್ರೆ ನಾನು ಹುಟ್ಟುವಾಗ ಮೊದಲಿಗೆ ನನ್ನ ತಂದೆ ತಾಯಿಗೆ ಶಾಕ್ ಬಂತು. ಇವನನ್ನು ಹೇಗೆ ಅಂದ್ರೆ ಎಲ್ಲರಿಗೂ ಒಂದು ತಂದೆ ತಾಯಿಯವರಿಗೆ ಒಂದು ನಮ್ಮ ಮಗ ಹೀಗೆ ಇರಬೇಕು, ಒಂದು ಬೆಳ್ಳಗಾಗಿ ಕೈ ಕಾಲ ಚಂದ ಇರಬೇಕು. ಈಗ ನನ್ನಾಗಿ ತುಂಬಾ ಜನ ಈಗ ಇದ್ದಾರೆ. ಹಾಗೆ ನನ್ಗೆ ಅಂದ್ರೆ ಅವರು ಕೂಡ ಇನ್ಸ್ಪಿರೇಷನ್ ಆಗ್ತಾರೆ. ಈಗ ನಾನು ಕೈಯಲ್ಲಿ ಸ್ವಲ್ಪ ತೊಂದರೆ ಆಗಿ ನನ್ನ ಕೆಲಸ ಎಲ್ಲ ನಾನು ಮಾಡ್ತೇನೆ. ನನ್ನ ಮೋಟಿವೇಶನ್ ಅಂದ್ರೆ ನಮ್ಮ ತಾಯಿ. ಯಾಕೆ ಹೇಳಿದ್ರೆ ಅವರು ನಾನು ಹುಟ್ಟುವಾಗ ಅವನು ಹೇಗೆ ಕಲಿಸಿದ್ರು, ಇವನು ಹೇಗಾದ್ರೂ ವಿದ್ಯಾಭ್ಯಾಸ ಕಲಿಸಬೇಕು, ಮತ್ತೆ ಬೇರೆ ವಿದ್ಯಾರ್ಥಿ ತರ ಮಾಡಬೇಕು, ಕಲಿಸಿ ಶಾಲೆ ಕೊಡಬೇಕು, ವಿದ್ಯಾಭ್ಯಾಸ ಕೊಡಬೇಕು ಅಂತ ಅವರು ಆಸೆ ಪಟ್ಟಿದ್ರು. ಅವರೇನೋ ನನಗೆ ಕಲಿಸದಿದ್ರೆ ಅಥವಾ ನನಗೆ ಏನಾದ್ರು ಮುಂದೆ ಪ್ರೋತ್ಸಾಹ ನೀಡದಿದ್ರೆ ನಾನೀಗ ಎಲ್ಲಿ ಅದೊಂದು ಮೂಲೆ ಕಡೆ ಇರ್ತಿದ್ದೆ. ಹಾಗಾಗಿ ಅವರಿಗೆ ನಾನು ಯಾವಾಗ ನಾನು ಅವರ ಏನು ಆಸೆ ಇದೆ ಅದನ್ನು ಪೂರೈಸಿದೆ ನನ್ನ ಆಸೆ. ನನ್ನ ಮಗನನ್ನ ಶಾಲೆಗೆ ಕಳುಹಿಸುವಾಗ ಆತ ಬರೆಯುವುದು ಹೇಗೆ ಎಂಬ ಸವಾಲು ಎದುರಾಯಿತು. ಆಗ ಆತನಿಗೆ ಕಾಲಿನ ಸಹಾಯದಿಂದ ಬರವಣಿಗೆ ಮಾಡುವುದನ್ನು ಕಲಿಸಿದೆ. ಇದಕ್ಕೆ ಆತನ ಅಂಗನವಾಡಿ ಶಿಕ್ಷಕರು ಕೂಡ ಸಹಾಯ ಮಾಡಿದ್ರು ಎನ್ನುತ್ತಾರೆ ಕೌಶಿಕ್ ತಾಯಿ. ಶಾಲೆಗೆಲ್ಲ ಅಂಗನವಾಡಿಗೆಲ್ಲ ನಾನು ಕೂಗಿ ಹೇಳ್ತಿದ್ದೆ, ದೇವರೆಲ್ಲ ಬೇಡ್ತಿದ್ದೆ. ಮತ್ತೆ ಬರೆಯುವುದು ಹೇಗೆ ಅಂತ ಆಗುವಾಗ ಇದೆರಡು ಕೈ ಇಲ್ಲಲ್ಲ, ಮತ್ತೆ ತೊಡೆ ಮೇಲೆ ಕೂತ್ಕೊಳಿಸಿ ಕಡ್ಡಿ ಕಾಲಿಗೆ ಕೈಯ ಎಡೆಗೆ ಕೊಟ್ಟೆ, ಅದು ಆಗ್ಲಿಲ್ಲ. ಮತ್ತೆ ಕಾಲ ಬೆರಳಿಗೆ ಕೊಟ್ಟು ಕಡ್ಡಿಯಲ್ಲಿ ಅದೇ ಸ್ವಲ್ಪ ಗೀಚಿಸಿದ್ದು, ಮತ್ತೆ ಇದು ಆ ಅಕ್ಷರ ಎಲ್ಲ ಬರೀಲಿಕ್ಕೆ ಕಳಿಸಿದ. ಆಮೇಲೆ ಅದೇ ಅಭ್ಯಾಸ ಆಯ್ತು. ಅಂಗನವಾಡಿ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಬಾಯಿಗೆ ಮೊದಲೆಲ್ಲ ಊಟ ಎಲ್ಲ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಬಾಯಿಗೆಲ್ಲ ಅನ್ನ ಎಲ್ಲ ಕೊಡ್ತಿದ್ರು ಊಟ ಎಲ್ಲ ಅವರು. ಹಾಗೆ ಇನ್ನಷ್ಟು ವಿಚಾರ ಏನು ಡ್ರಾಯಿಂಗ್ ಮಾಡಿರ್ಬೋದು. ದೊಡ್ಡ ಆರ್ಟಿಸ್ಟ್ ಅಲ್ಲ, ಆದ್ರೂ ಕೂಡ ಚಿಕ್ಕದೇನ ಕಲ್ತಿರೋದು ನನ್ನ ತಂದೆ ಈಗ ಕೆಲಸ ಮಾಡಿ ರಾತ್ರಿ ಬಂದು ಎಲ್ಲ ಅವರು ವೇಸ್ಟ್ ಇದ್ದಂತ ಪೇಪರ್ ಅಲ್ಲಿ ಹಿಡಿದು ಕಟ್ಟಿಂಗ್ ಎಲ್ಲ ಮಾಡ್ತಿದ್ರು. ಅದನ್ನು ನೋಡಿ ಕಲ್ತಿ. ಅಣ್ಣ ಸ್ಕೂಲಲ್ಲಿ ಅವನೊಂದು ಮರದ್ದೊಂದು ಮಾಡ್ತಿದ್ದ, ಚಿತ್ರ ಮರದ ಕೆತ್ತನೆ ಮಾಡ್ತಿದ್ದ. ಅದನ್ನು ನೋಡಿ ಅವನಿಂದ ಕಲ್ತಿ. ಸ್ವಿಮ್ಮಿಂಗ್ ಕಲ್ತಿ ತಂದೆಯಿಂದ. ಹಾಗೆ ಈಗ ಆಕ್ಟಿವ್ ಬಿಡುದು, ಸೈಕಲ್ ಬಿಡುದು, ಕ್ಲೇ ಮಾಡ್ಲಿಂಗ್, ಇದು ಒಂದೊಂದು ವಿಷಯ ಒಂದೊಂದು ಕಲ್ತಿದ್ದೇನೆ. ಈಗ ಅದು ಅಂದ್ರೆ ಎಲ್ಲರಲ್ಲಿ ಒಂದೊಂದು ಟ್ಯಾಲೆಂಟ್ ಇರುತ್ತದೆ. ಅದನ್ನು ಹುಡುಕುದು ಮತ್ತು ಅದಕ್ಕೆ ಸರಿಯಾದ ಬೆಂಬಲ ನೀಡಿದಾಗ ಅವರು ಎತ್ತರ ಸ್ಥಾನಕ್ಕೆ ಬೆಳೀತಾರೆ. ಅದಕ್ಕೆ ಒಂದು ಕಾರಣವಾಗಿ ಎಕ್ಸಾಂಪಲ್ ಆಗಿ ನನ್ನ ಸ್ಕೂಲಲ್ಲಿ ಕಲಿತ ಟೀಚರ್ಸ್ ಇರ್ಬೋದು. ಅವರನ್ನು ನಾನು ಒಂದು ಡ್ಯಾನ್ಸ್ ಕ್ಲಾಸಿಗೆ ಜಾಯಿನ್ ಮಾಡಿ ಆ ಡ್ಯಾನ್ಸ್ ಕ್ಲಾಸಿಂದ ಮತ್ತು ಶಾಲೆಯಿಂದ ಪ್ರತಿಭಾ ಕಾರಂಜಿ ಇರುವಾಗ ಅದರಿಂದ ನಮ್ಮ ಟೀಮು ವರ್ಷ 8, 9, 10ನೇ ತರಗತಿಯಲ್ಲಿ ರಾಜ್ಯ ಮಟ್ಟಕ್ಕೆ ಹೋಗಿ ಅಲ್ಲಿ ದ್ವಿತೀಯ ಸ್ಥಾನ ಕೂಡ ಬಂದಿದೆ. ಅದು ಕೂಡ ಒಂದು ಹೆಮ್ಮೆಯ ವಿಚಾರ ನನಗೆ. ಹಾಗೆ ಈಗ ಸಪೋರ್ಟ್ ಎನ್ನುವುದು ಹೊರಗಿಂದ ನಾನು ಯಾರ ಮೇಲೆ ಡಿಪೆಂಡ್ ಆಗಿರಬಾರ್ದು ಅಂತ ಒಂದು ಇದು. ಯಾಕಂದ್ರೆ ಎಲ್ಲ ಸಮಯದಲ್ಲಿ ಎಲ್ಲರೂ ಜೊತೆಯಾಗಿರುವುದಿಲ್ಲ ಎಂಬ ಒಂದು ಭಾವನೆಯಿಂದ ನನ್ನ ಕೆಲಸವನ್ನು ನಾನು ಈಗ ಮನೆಯಲ್ಲಿ ನೆಲವರಿಸೋದಾಗಿರ್ಬೋದು, ಈ ತೊಳೆಯುವುದಾಗಿರ್ಬೋದು, ಏನಾದರೂ
ತಿಂದ ಬಟ್ಟಲಾಗಿರ್ಬೋದು. ಇದು ಯಾಕಂದ್ರೆ ನನ್ನ ತಾಯಿ ಹೇಳ್ತಿದ್ರು, ಇನ್ನು ಮುಂದೆಲ್ಲಾದ್ರೂ ದೂರದಲ್ಲಿ ಕೆಲಸ ಸಿಕ್ಕಿದಾಗ ನೀನು ಒಬ್ಬನೇ ಇರಬೇಕಾಗ್ತದೆ, ಕಲಿಬೇಕು. ಆ ಕಲಿಯೆಂಬ ಆಸಕ್ತಿಯಿಂದ ಒಂದು ಕೆಲಸವನ್ನು ಮಾಡ್ತಿದ್ದೇನೆ. ಹಾಗೆ ಈಗ ಫ್ಯಾಮಿಲಿ ಫ್ರೆಂಡ್ಸ್ ಹೊರಗಿಂದ ಅವರು ತುಂಬಾ ಸಪೋರ್ಟ್ ಇದೆ ನನ್ನ ಆರ್ಟ್ ನೋಡಿ, ಟ್ಯಾಲೆಂಟ್ ನೋಡಿ. ಹಾಗೆ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೇನೆ. ಯಾಕಂದ್ರೆ ಕೆಲವರೆಲ್ಲ ಧನ ಸಹಾಯ ಕೂಡ ಮಾಡಿದ್ದಾರೆ, ಸಂಘ ಸಂಸ್ಥೆಯವರು ಸನ್ಮಾನ ಕೂಡ ಮಾಡಿದ್ದಾರೆ. ಹಾಗೆ ತುಂಬಾ ಸಪೋರ್ಟ್ ಇದೆ. ಹಾಗೆ ನನ್ನ ಎಲ್ಲ ಮುಂದೆ ಯಾವುದು ನನ್ನ ಆಸೆ ಏನಂದ್ರೆ, ನನ್ನ ಚಿಕ್ಕ ಒಂದು ಕಲೆಯ ಜೊತೆಗೆ ವಿದ್ಯಾಭ್ಯಾಸ ಜೊತೆಗೆ ಈ ಒಂದು ಕಲೆಯನ್ನು ಕೂಡ ಬೆಳೆಸ್ಕೊಂಡು ಹೋಗಬೇಕೆಂಬ ಆಸೆ. ಅದಕ್ಕೆ ತಕ್ಕ ಹಾಗೆ ಒಂದು ಒಳ್ಳೆಯ ವೇದಿಕೆ ಸಿಕ್ಕಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ನಾನು ಹೇಳುದಂದ್ರೆ ಯಾವುದಕ್ಕೆ ಕೂಡ ಹೆದರ್ಬಾರ್ದು. ನನ್ನ ತಂದೆ ಹೇಳ್ತಿದ್ರು, ಇನ್ನು ಏನು ಕೂಡ ಈಗ ಒಂದು ನೃತ್ಯ ಮಾಡ್ತಿದ್ದೇನೆ ಅಂತ ಹೇಳಿದ್ರಿ. ಈಗ ಒಂದು ಸ್ಟೇಜಲ್ಲಿ ಅಥವಾ ಯಾವುದೊಂದು ಕಾಂಪಿಟೇಷನ್ಗೆ ಹೋದ್ರೆ ಅವ್ರು ಹೇಳ್ತಿದ್ರು, ನೀನು ಅಲ್ಲಿ ಪ್ರೈಸ್ ಗೆಲ್ಲುವುದು ಮುಖ್ಯ ಅಲ್ಲ, ಅಲ್ಲಿ ಹೋಗಿ ಭಾಗವಹಿಸಿ ದೊಡ್ಡದು, ಅದು ನಮಗೆ ಪ್ರೈಸ್ ವಿನ್ ಆಗಿದಷ್ಟು ಖುಷಿ ಬರ್ತದೆ. ಹಾಗೆ ನನಗೆ ಇದೆ ಯಾವುದೇ ಈಗ ಹೀಗೆ ಕೈ ಇರ್ಬೋದು, ನನಗೀಗ ಎಲ್ಲ ಇರೋದು ನನಗೆ ಕಾಲೇ ಕೈಯೇ ಕಾಲು ತರ ಇರೋದು. ಎಲ್ಲ ಕೆಲಸಗಳಲ್ಲಿ ಕೈ ಕೂಡ ಯೂಸ್ ಮಾಡ್ತೇನೆ, ಕೆಲವೊಂದನ್ನು ಕಾಲಲ್ಲೇ ಮಾಡಿದ್ದು. ಅದು ಇದಕ್ಕೆ ಬೇಸರ ಇಲ್ಲ ನನಗೆ. ದೇವರು ಇಷ್ಟು ಕೊಟ್ಟಿದ್ದಾನಂತ ಖುಷಿಯಲ್ಲಿ ಇದ್ದೇನೆ. ಯಾಕೆ ಇಷ್ಟು ಕೊಟ್ಟಿದ್ದಾನೆ ಚಿಂತೆ ಮಾಡಬಹುದಲ್ಲ, ಇದ್ದದಲ್ಲಿ ನಾನು ಯಾವಾಗ ಖುಷಿಯಾಗಿ ಇದ್ದೇನೆ. ಹಾಗೆ ಈ ಎಲ್ಲ ಇದನ್ನು ನಾನು ಯಾವತ್ತೂ ಆಗುದಿಲ್ಲ ಎಂಬ ಚಿಂತೆ ಮಾಡದೆ ನನ್ನ ಕೈಯಿಂದ ಆದಷ್ಟು ಮಾಡಿ ಮುಂದೆ ಹೋಗ್ತಾ ಇದ್ದೇನೆ. ಕೌಶಿಕ್ನ ಈ ಜೀವನದ ಹೋರಾಟ ಮತ್ತು ಸಾಧನೆ ಎಲ್ಲರಿಗೂ ಪ್ರೇರಣೆ ಎಂದರೆ ತಪ್ಪಿಲ್ಲ ಬಿಡಿ.